ಅದು ಒಬ್ಬರ ಮೇಲೆ ಇಟ್ಕೊಂಡ್ರೆ ಅದೇ ಕಟ್ಟಾಗ್ಬಿಡುತ್ತೆ. ಎಲ್ಲರೂ ಮಾಡಬೇಕು ಅಂತ ಎಸ್ ಸಪ್ರೇಟಾಗಿ ಆ ಥರ ಮತ್ತು ರೆಫರ್ಸ್ ಇದ್ದರೆ ಸಪ್ರೇಟಾಗಿ ಮೆನ್ಷನ್ ಮಾಡ್ಕೊಂಡು ಎಲ್ಲ ಮತ್ತು ಸ್ಪೆಕ್ಟೈಕಲ್ ಇದ್ದರು ಆ ಮಕ್ಕಳಿಗೆ ಯಾವ ಸ್ಪೆಕ್ಟೈಕಲ್ಲು ಏನು ಅಂತಂತೇಳಿ ಅವ್ರು ಕವರ್ ಬರ್ಕೊಂಡು ನಾವು ರಿಜಿಸ್ಟರ್ ಮಾಡಿಕೊಂಡು ಅವ್ರಿಗೆ ಸ್ಪೆಕ್ಟೈಕಲ್ ಇದೇ ಸೈಜ್ ಇದೇ ಕಲರ್ ಅಂತ ಮೆನ್ಷನ್ ಮಾಡಿಕೊಂಡು ಮತ್ತು ಒಂದು 8 ಅಥವಾ 8 ದಿನ ಹಾಕಿದ್ರೆ ಸ್ಕೂಲಿಗೆ ಕೊಡುತ್ತೆ. ಕೊಟ್ಟಿದ್ದೀರಾ ಅಂತ ಅಂದ್ರೆ ನಮ್ಮ ಕೈ ಆ ಥರ ಇಲ್ಲಿ ತಾಲೂಕು ಹಾಸ್ಪಿಟಲ್ ಇರುತ್ತಲ್ಲ ಆ ಥರ ರೆಫರ್ಸ್ ಮಾಡ್ತೀವಿ ನಾವು ಏನಾದ್ರು ತೊಂದರೆ ಇದ್ದರೆ ನೆಕ್ಸ್ಟ್ ರೆಫರ್ಸ್ ಅಂತ ಹೊರೆ ಬರೋದು ಸ್ಪೆಂಡ್ ಮಾಡೋದು ಆ ಥರ ಏನಾದರೂ ತೊಂದರೆ ಇದ್ದರೆ ನಿಮ್ಮ ಹತ್ರ ನಾವು ಸ್ವಲ್ಪ ಹೇಳ್ತೀವಿ. ಖಂಡಿತ. ಮತ್ತೆ ಅವ್ರಿಗೆ ಮತ್ತೆ ಯಾರು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಅದನ್ನೆಲ್ಲ ಲಿಸ್ಟ್ ಕೊಡ್ತೀವಿ. ರೆಫರ್ಸ್ ಎಷ್ಟಾಗಿದೆ ಸ್ಪೆಂಡಿಕಲ್ ಅವ್ರ ಡಾಟಾ ವೈಸು ಮತ್ತೆ ರೀಚೆಕಪ್ ನೀವು ಯಾವತ್ತು ಪ್ಲಾನ್ ಮಾಡ್ಕೊತೀವಿ ಅದು ಮಕ್ಕಳಿಗೆ ಮತ್ತೆ ಏನಾದರೂ ತೊಂದರೆ ಆದಾಗ ಅದು ರೆಫರ್ಸ್ ತೊಂದರೆ ಆಗಿರುತ್ತೆ ತಾಲೂಕು ಹಾಸ್ಪಿಟಲ್ಗೆ ಮಾಹಿತಿ ಅದನ್ನು ನೀವು ಕೊಡ್ತೀವಿ. ಸ್ಪೆಕ್ಟೈಕಲ್ ಎಷ್ಟಿದೆ ಅದನ್ನೆಲ್ಲ ಯಾಕಂದ್ರೆ ಕೆಲವ್ರಿಗೆ ಹಾಕೊಂಡ್ಮೇಲೆ ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ, ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಗೊತ್ತೇ ಇರಲ್ಲ ಸ್ಪೆಕ್ಟೈಕಲ್ ಸಡನ್ಗೆ ಹಾಕಿದ್ರೆ ಅವ್ರಿಗೆ ತೊಂದರೆ ಭಯ ಬೀಳ್ತದೆ. ಓಕೆ ಸರ್. ಒಳ್ಳೆ ಫ್ರೆಂಡ್ಸ್ ಇದೆ. ಇಲ್ಲಿ 17 ಆಪ್ಷನ್ ಇದೆ. ಚೆನ್ನಾಗಿ ಇದರಲ್ಲಿ ಕಲರ್ ಆಪ್ಷನ್ಸ್ ವೆರೈಟೀಸ್ ಎಲ್ಲ ಇದರಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ ಫ್ರೇಮಲ್ಲಿ ಅವರ ಮಕ್ಕಳ ಚಾಯ್ಸ್ ಪ್ರಕಾರ ಕಲರ್ಸ್ ಕೂಡ ಸಿಗುತ್ತೆ. ಸೊ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾವು ತುಂಬ ಕಮ್ಯುನಿಟೀಸ್ ಒಳಗಡೆ ಹೋಗ್ತೇವೆ. ಅವಾಗ ಈ ಥರ ಟ್ರೆಡಿಷನಲ್ ಡ್ರೆಸ್ ಎಲ್ಲ ತಗೊಳ್ಳಿ, ಇದೆಲ್ಲ ಫೋಲ್ಡಬಲ್ ಎಲ್ಲ ಒಂದು ಮಿನಿ ಆಪ್ಟಿಕಲ್ ಯೂನಿಟ್ ಒಂದು ಬ್ಯಾಗ್ ಒಳಗಡೆ ಹೋಗಿ ಕರ್ಕೊಂಡು ಹೋಗಿ ಲೈಕ್ ನಾವು ಡಿಸ್ಪ್ಲೇ ಮಾಡೋಕ್ಕೆ ಮೂರು ಇದಾವೆ ಬನ್ನಿ. ಪ್ರೈವೇಟ್ ಅಲ್ಲಿ ಸ್ವಲ್ಪ ಬೇಗ ಬೇಗ ಅಪ್ಡೇಟ್ ಆಗ್ತಾ ಇರ್ತಾರೆ. 15 ನಮ್ಮದು ಇನ್ನು ಸ್ವಲ್ಪ ಹಿಂದೆನೇ ಇರ್ತೀವಿ. ಬೇಗ ಬೇಗ ಅಪ್ಡೇಟ್ ಆಗ್ತಾ ಇರ್ತಾರೆ, ಯಾಕಂದ್ರೆ ಅವ್ರಿಗೆಲ್ಲ ಕೂಡ ರೀಚ್ ಆಗ್ತಿರಲಿಲ್ಲ ಅವರು. ನಮಸ್ಕಾರ. ಇವತ್ತಿನ ದಿನ ಲಯನ್ಸ್ ಸಂಸ್ಥೆ ಶಿಡ್ಲಘಟ್ಟ ಬ್ರಾಂಚ್ ಅವರು ಮತ್ತು ಅಲೋಕ ಫ್ರೇಮ್ಸ್ ವರ್ಕ್ ಇದೆಯಂತಲ್ಲ ಹೈ ಸ್ಪೆಕ್ಟಿಕಲ್ಸ್ ಅವರು ಇವರಿಬ್ಬರು ಸೇರಿಕೊಂಡು ನಮ್ಮ ತಾಲೂಕಿನಲ್ಲಿ ಎಲ್ಲ ಮಕ್ಕಳಿಗೂ ವಿಷನ್ ರಿಫ್ರಾಕ್ಷನ್ ಮಾಡಿ ಅವ್ರಿಗೆ ಹೊಂದುವಂಥ ಏನು ರಿಫ್ರಾಕ್ಟಿವ್ ಎರರ್ಸ್ ಇರೋವಂಥ ಸ್ಪೆಕ್ಸಿಕಲ್ಸ್ನ ಉಚಿತವಾಗಿ ಕೊಡಬೇಕು ಅಂತ ಮುಂದೆ ಬಂದಿದ್ದಾರೆ. ಈ ಒಂದು ಕಾರ್ಯಕ್ಕೆ ಅವರಿಗೆ ಮೊದಲಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮನ ನಾವು ಸರ್ಕಾರದ ವತಿಯಿಂದ ನಾವು ತಗೊಳ್ತಾ ಇದ್ವಿ. ಈಗಾಗಲೇ ನಾವು ಕಳೆದ ಒಂದು 7-8 ವರ್ಷಗಳಿಂದ ಎಲ್ಲ ಹಳ್ಳಿಗಳ ಮಕ್ಕಳಿಗೂ ಹೋಗಿ ನಾವು ಕಣ್ಣಿನ ಟೆಸ್ಟ್ ಮಾಡಿ ಅವ್ರಿಗೆ ಬೇಕಾಗಿರುವಂಥ ದೃಷ್ಟಿದೋಷಕ್ಕೆ ಬೇಕಾಗಿರುವಂಥ ಯಾವುದು ಕನ್ನಡಕ ಇದೆಯೋ ಅದನ್ನು ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಸುಮಾರು ಪ್ರತಿ ವರ್ಷವೂ ಎಲ್ಲ ಮಕ್ಕಳಿಗೂ ಅದೇ ಥರ ಕೊಟ್ಕೊಂಡೇ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮದ ಇನ್ನು ಮುಂದುವರೆದ ಭಾಗವಾಗಿ ಆಶಾಕಿರಣ ಅಂತ ಒಂದು ಕಾರ್ಯಕ್ರಮ, ಅದನ್ನು ಅಷ್ಟೇ ಕಳೆದ ಒಂದು ನವೆಂಬರ್-ಡಿಸೆಂಬರಲ್ಲಿ ಮಾಡಿ ಈಗಾಗಲೇ 18,000 ಕನ್ನಡಕಗಳು ನಮಗೆ ಬಂದಿದ್ದಾವೆ. ಅದನ್ನೆಲ್ಲ PHC ವಾರು ಮತ್ತು ಆಶಾ ಕಾರ್ಯಕರ್ತೆಯರು ಕೊಟ್ಬಿಟ್ಟಿದ್ದೀವಿ. ಅವರವರು ಹಳ್ಳಿಗಳಲ್ಲಿ ಅದನ್ನು ಆಶಾ ಕಾರ್ಯಕರ್ತೆಯರು ಅರ್ಹ ಫಲಾನುಭವಿಗಳಿಗೆ ಈಗಾಗಲೇ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅದ್ರ ತಕ್ಕಂಗೆ ನಾವು ಅವ್ರಿಗೆಲ್ಲ ಉಚಿತವಾಗಿ ಕನ್ನಡಕಗಳನ್ನ ಕೊಟ್ಟು ಇದನ್ನು ಮಾಡ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಇವರು ನಮ್ಮ ತಾಲೂಕನ್ನು ಆರಿಸ್ಕೊಂಡು ನಮ್ಮ ತಾಲೂಕನ್ನು ಫುಲ್ಲು ದೃಷ್ಟಿದೋಷ ಮುಕ್ತ ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ಏನು ಶ್ರಮಿಸ್ತಾ ಇದ್ದಾರೋ ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟ. ಸರ್, ಈಗಾಗಲೇ ಓದುವಂಥ ಶಾಲಾ ಮಕ್ಕಳಿಗೆ ಇತ್ತೀಚೆಗೆ ಹೆಚ್ಚಿಗೆ ದೃಷ್ಟಿದೋಷಗಳು ಪ್ರಾಬ್ಲಮ್ ಬರ್ತಾ ಇದೆ, ಕಣ್ಣುದೋಷಗಳು. ಅದಕ್ಕೆ ಯಾವ ರೀತಿ ಕ್ರಮ ವಹಿಸ್ತಾರೆ? ಅದಕ್ಕೆ ಈಗ ನಾನು ನೀವು ಬರೋಕ್ಕಿಂತ ಮುಂಚೆ ನಮ್ಮ ನಗರಸಭಾ ಸದಸ್ಯರಾದ ಮನೋಹರ್ ಸರ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು, ಅವರು ಮತ್ತು ಅಜಯ್ ಸರು, ಈಗಾಗಲೇ ಎಲ್ಲ ಮಕ್ಕಳುಗಳು ಮೊಬೈಲ್ ಗೀಳು ಹೆಚ್ಚಾಗಿ ಬೆಳೆಸ್ಕೊಂಡಿರ್ತಾರೆ. ಮೊಬೈಲನ್ನು ಹತ್ತರದಿಂದ ನೋಡ್ತಾ ಇದ್ದಾದರೆ ಜಾಸ್ತಿ ವರ್ಷಗಳು, ಜಾಸ್ತಿ ಗಂಟೆಗಳು, ನಿಮಿಷಗಳು ಅಥವಾ ವರ್ಷಗಳು ಜಾಸ್ತಿ ಆ ಥರ ಬಾಳ್ತಾ ಇದ್ದಾದರೆ ಅದರಲ್ಲಿ ಹೊರಸೂಸುವಂಥ ಏನು ಎಲೆಕ್ಟ್ರಿಕಲ್ ರೇಡಿಯೋ ಮ್ಯಾಗ್ನೆಟಿಕ್ ಸಿಗ್ನಲ್ಸ್ ಏನಿದೆಯೋ ಅದು ನಮ್ಮ ಆಪ್ಟಿಕ್ ನರ್ವ್ಗೆ ಡ್ಯಾಮೇಜ್ ಮಾಡೋದ್ರಲ್ಲಿ
ಜಾಸ್ತಿ ಹಾನಿ ಮಾಡುತ್ತೆ. ಸೊ ಹಾಗಾಗಿ ನಾವು ಅದನ್ನು ಮೊಬೈಲ್ನ ಆದಷ್ಟು ಹತ್ತಿರದಿಂದ ನೋಡ್ದೇನೆ ಅಥವಾ ಉಪಯೋಗಿಸ್ತೇನೆ ದೂರದಿಂದ ಇರುವಂಥ ಟಿ ವಿಗಳಲ್ಲಿ ನೋಡಿಕೊಂಡು ನಾವು ನಮ್ಮ ಮನೋರಂಜನೆ ಆ್ಯಕ್ಟಿವಿಟೀಸ್ನ ಮುಂದುವರಿಸ್ಬೋದು. ಅದನ್ನು ಸ್ವಲ್ಪ ಪೋಷಕರು ಅದನ್ನು ಹೆಚ್ಚಾಗಿ ಮಕ್ಕಳಿಗೆ ಮೊಬೈಲ್ ಯೂಸ್ ಮಾಡದೇ ಇದ್ದಂಗೆ ಬುದ್ಧಿವಾದ ಹೇಳ್ಬೇಕು ಅಂತ ನಾನು ನಮಸ್ಕಾರ. ಇವತ್ತಿನ ದಿನ ಲಯನ್ಸ್ ಇಂಟರ್ನ್ಯಾಷನಲ್ ಹಾಗೂ ಕಾರ್ಲ್ GS ಅನ್ನೋ ಒಂದು ಕಂಪನಿಯ ವತಿಯಿಂದ ನಾವು ನಮ್ಮ ಶಿಡ್ಲಘಟ್ಟದಲ್ಲಿ ಶ್ರೀ ಸರಸ್ವತಿ ಶಾಲೆಯಲ್ಲಿ ಒಂದು ವಿಷನ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ಗೊತ್ತಿದೆ, ಇವತ್ತಿನ ದಿನದಲ್ಲಿ ಮಕ್ಕಳು ಹೆಚ್ಚು ಮೊಬೈಲ್ ಮತ್ತು ಗ್ಯಾಜೆಟ್ಸ್ಗೆ ಬಹಳಷ್ಟು ಅಡಿಕ್ಷನ್ ಆಗ್ತಾ ಇದ್ದಾರೆ. ತುಂಬ ಹೊತ್ತು ಈ ಮೊಬೈಲ್ಸ್ ಎಲ್ಲ ನೋಡೋದ್ರಿಂದ ಅವರ ಕಣ್ಣಿನ ಆಪ್ಟಿಕ್ ನರ್ವ್ಸ್ ವೀಕ್ ಆಗಿ ಪ್ರತಿಯೊಂದು ಮಗುವಿಗೂ ಸಹ ಬಹಳಷ್ಟು ಜನ ಮಕ್ಕಳಿಗೆ ಪರ್ಸೆಂಟೇಜು ದೃಷ್ಟಿ ದೋಷಗಳು ಕಾಣಿಸ್ತಾ ಇದ್ದಾರೆ. ಈ ಒಂದು ದೃಷ್ಟಿ ದೋಷ ಇದೆ ಅಂತ ಬಹಳಷ್ಟು ಜನ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ. ಅವ್ರು ಸಫರ್ ಆಗ್ತಾ ಇರ್ತಾರೆ, ಅವ್ರು ಸಮಥಿಂಗ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ. ಕ್ಲಾಸ್ ರೂಮ್ನಲ್ಲಿ ಬೋರ್ಡು ಕಾಣಲ್ಲ, ಹಿಂದಿಂದ ಮುಂದೆ ಹೋಗಿ ಕುತ್ಕೊಳ್ಳೋದು, ಕಣ್ಣು ಹಿಂಗಿಟ್ಕೊಳ್ಳೋದು, ಪುಸ್ತಕ ಹಿಂಗಿಟ್ಕೊಳ್ಳೋದು, ಈ ಥರ ಎಲ್ಲ ಹಲವಾರು ಸಿಂಪ್ಟಮ್ಸ್ ಕಾಣಿಸ್ತಾ ಇರುತ್ತೆ. ಈ ಒಂದು ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡಿ ಇವರಿಗೆಲ್ಲ ಈ ಮಕ್ಕಳಿಗೆಲ್ಲ ಆ ದೋಷಗಳನ್ನು ಸರಿ ಮಾಡಿರುವಂತಹ ಒಂದು ಸವಲತ್ತು ಕೊಡೋದಕ್ಕೋಸ್ಕರ ನಾವು ಇವತ್ತಿನ ದಿನ ಇಲ್ಲಿ ನಮ್ಮ ಶ್ರೀ ಸರಸ್ವತಿ ಕಾನ್ವೆಂಟ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಸುಮಾರು 850 ಮಕ್ಕಳಿರುವಂತಹ ಈ ಶಾಲೆಯಲ್ಲಿ ಇವತ್ತಿನ ದಿನ ಎಲ್ಲ ಉಚಿತವಾಗಿ ನಾವೆಲ್ಲ ರೀತಿಯಾದಂತಹ ಅವರಿಗೆ ಚೆಕಪ್ ಮಾಡಿ ಅವರಿಗೆ ವಿಷನನ್ನು ಸರಿ ಮಾಡುವಂತಹ ಸ್ಪೆಕ್ಟಕಲ್ಸ್ನ ಕೊಡುವಂತಹ ಒಂದು ಕಾರ್ಯಕ್ರಮ ಇವತ್ತಿನ ದಿನ. ಇದಕ್ಕೆ ನಮ್ಮ THO ಅವರಾದಂತಹ ವೆಂಕಟೇಶ್ ಮೂರ್ತಿ ಅವರು ಹಾಗೂ ನಮ್ಮ SBI ಮ್ಯಾನೇಜರ್ ಆದಂತಹ ಎನ್ ರಾಮಕೃಷ್ಣರವರು ಬಂದಿರ್ತಾರೆ. ಈ ನಮ್ಮ ಟೀಮು ಈ ಒಂದು ಕೆಲಸ ಮಾಡ್ತಿದೆ. ಇನ್ನೂ ಹೆಚ್ಚೆಚ್ಚು ಕೆಲಸ ಇಂಥ ಮಾಡಬೇಕಂತ ನಾವೆಲ್ಲರೂ ಪ್ಲಾನ್ ಮಾಡಿದ್ವಿ. ಈಗ ಇದೇ ಒಂದು ಶಾಲೆಗೆ ರೀಸೆಂಟಾಗಿ ನಾವು ಸುಮಾರು 3.5 ಲಕ್ಷ ಬೆಲೆ ಬಾಳುವಂತಹ ಒಂದು 250 ಲೀಟರ್ ಪರ್ ಹವರ್ ಒಂದು RO ಪ್ಲಾಂಟನ್ನು ಸಹ ಉಚಿತವಾಗಿ ಕೊಟ್ಟಿದ್ದೀವಿ. ಒಂದು ಈಗ್ಲೇಟ್ ಟಿಮ್ಸ್ ಸಂದರ್ಭದಲ್ಲೂ ಸಹ ಒಂದು ಉಚಿತವಾದ ಚಿಕ್ಕ ಪ್ಲಾಂಟನ್ನು ಕೂಡ ಕೊಟ್ಟಿದ್ದೀವಿ, RO ಪ್ಲಾಂಟನ್ನು. ಇನ್ನೂ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಮ್ಮದು ಒಂದು ಉಚಿತವಾದ ಟೈಲರಿಂಗ್ ಸೆಷನ್ ಒಂದು ಸ್ಟಾರ್ಟ್ ಮಾಡಿದ್ದೀವಿ, ಇನ್ಸ್ಟಿಟ್ಯೂಷನ್ನು. ಇದರಲ್ಲಿ ಸುಮಾರು 300 ಹೆಣ್ಣು ಮಕ್ಕಳು ಇದರಿಂದ ಪ್ರಯೋಜನ ಪಡೆದಿರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದಾಗ ಆ ಹೆಣ್ಣು ಮಕ್ಕಳಿಗೆ ಕತ್ರಿ ಕೂಡ ಹಿಡಿಯಕ್ಕೆ ಬರೋದಿಲ್ಲ. 3+3 6 ತಿಂಗಳ ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೊಂಡು ಅವರು ಹೊರಗಡೆ ಹೋಗುವಾಗ ಅವರಿಗೆ ಡಿಸೈನರ್ ಬ್ಲೌಸಸ್ ಕೂಡ ಹೊಲಿಯೋಕ್ಕಾಗುವಷ್ಟು ಪರಿಣಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಬಹಳ ಉತ್ತಮವಾದ ರೀತಿಯಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ನಡೀತಾ ಇದೆ. ರೀಸೆಂಟಾಗಿ ಒಂದು 5ನೇ ತಾರೀಕು ನಮ್ಮ ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮ ಕೂಡ ನಡೆಯಿತು. ಆ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 60 ಜನ ಹೆಣ್ಮಕ್ಳಿಗೆ ಈ ಟೈಲರಿಂಗ್ ಕಿಟ್ಸ್ ಎಲ್ಲನೂ ನಾವು ಉಚಿತವಾಗಿ ಗಿಫ್ಟ್ ಆಗಿ ಕೊಟ್ವಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಓದಿರೋಂಥ ಮಕ್ಕಳಿಗೆ. ಈಗ ಎಲ್ಲರೂ ಹೇಳ್ತಾರಲ್ಲ ಸರ್, ನಾವು ಕೊಡುವಂಥದ್ದು ಆ ಜ್ಞಾನ ಅವರ ಲೈಫ್ ಲಾಂಗು ಅದ್ರ ಕೈ ಹಿಡಿಯುತ್ತೆ. ಇದೇ ಒಂದು ನಿಟ್ಟಿನಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ ಇಲ್ಲಿ ನಿಮ್ಮೆಲ್ಲರೂ ಬಂದು ನಿಮ್ಗೆಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ 2 ಮಾತುಗಳನ್ನು ಸ್ವಲ್ಪ ಇದೆ.